ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಸ್ವಿಟ್ಜರ್ಲ್ಯಾಂಡ್ ಡೈರೀಸ್ ಆ್ಯಂಡ್ ಮೈ ಯೂಟ್ಯೂಬ್ ಚಾನಲ್. ಯಾರಾದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಯು ನೋ ದ ಡ್ರಿಲ್ ವಾಟ್ ಟು ಡೂ. ಸೊ ಇವತ್ತು ಡೇ 4 ವಿ ಆರ್ ಇನ್ ಸ್ವಿಟ್ಜರ್ಲೆಂಡ್ ಆ್ಯಂಡ್ ಇವತ್ತು ನಾವು ಲುಕರ್ನೆ ಐ ಡೋಂಟ್ ನೋ ಹೌ ಟು ಪ್ರೊನೌನ್ಸ್ ಇಟ್ ಬಟ್ ಐ ಆಮ್ ಶೋರ್ ಇಟ್ಸ್ ಲೂಸರ್ನ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಟೈಮ್ ಆಗಿದೆ 10 ಗಂಟೆ. 10:17ಕ್ಕೆ ನಮ್ಮ ಟ್ರೈನ್ ಇದೆ. ಇಟ್ಸ್ ರಿಟರ್ನ್ ಹಿಯರ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎವ್ರಿ 30 minutes ಇರೋದು. ಸೊ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ದ್ಯಾಟ್ ವಿಲೇಜ್ ಟುಡೇ. ಸೊ ಬನ್ನಿ ಹೋಗೋಣ. ನಾನಂತೂ ಕಂಪ್ಲೀಟಾಗಿ ರೆಡಿಯಾಗಿ ಬಂದಿದ್ದೀನಿ. ಟುಡೇ ಇಸ್ ಔಟ್ಫಿಟ್ ಈಸ್ ದಿಸ್ ಕಾಮೆಟ್ ಶೂಸು ಆ್ಯಂಡ್ ಇದು ಡ್ರೆಸ್ಸು ಫ್ರಮ್ ಸವಾನಾ ಆ್ಯಂಡ್ ಇದು ಫ್ರಮ್ ದಿಸ್ ಜಾಕೆಟ್ ಇಸ್ ಫ್ರಮ್ ಮಿಂತ್ರಾ. ಸೊ ಲಿಪ್ಸ್ಟಿಕ್ ಮೈ ಫೇವ್ರೆಟ್ ಮಾಮಾ ಅರ್ತ್ ಅವರ ಕಾರ್ನೇಷನ್ ನೋಡಿ ಹಾಕ್ಕೊಂಡಿದ್ದೀನಿ. ಇಷ್ಟು ರೆಡಿಯಾಗಿ ಬಂದಿದ್ದೀವಿ. ತಿಂಡಿ ತಿಂದ್ಕೊಂಡು, ತಿಂಡಿ ಮಾತ್ರ ಕೇಳಲೇಬೇಡಿ, ನಂಗೆ ಆಲ್ರೆಡಿ 3ನೇ ದಿನಕ್ಕೆ ಜಿಗುಪ್ಸೆ ಬಂದ್ಬಿಟ್ಟಿದೆ ತಿಂಡಿ ಮೇಲೆ. ಐ ವಾಸ್ ಟೆಲ್ಲಿಂಗ್ ಜಯಂತ್ ಟುಡೇ, ಸಾಕು ಇನ್ಮೇಲೆ ಇವರು ಫ್ರೀ ಬ್ರೇಕ್ಫಾಸ್ಟ್ ತಿನ್ನೋದು ಬೇಡ ಹೋಟ್ಲಲ್ಲಿ, ನಾವು ವಿಲ್ ಸ್ಟಿಕ್ ಟು ಅವ್ರು ಉಪ್ಪಿಟ್ಟು ಅವಲಕ್ಕಿ, ಇಟ್ಸ್ ಫೈನ್ ಅಂತ. ಸೊ ಎಲ್ಲ ರೆಡಿಯಾಗಿ ಬಂದು ನಿಂತಿದ್ದೀವಿ. ರೈಲ್ವೆ ಸ್ಟೇಷನ್ ಇದ್ದೀವಿ ಸದ್ಯಕ್ಕೆ. ಆ್ಯಂಡ್ ಐ ಸ್ಪಾಟೆಡ್ ಒಂದು ಕನ್ನಡಿಗ ಫ್ಯಾಮಿಲಿಯಲ್ಲಿ ಕೂತಿದ್ದಾರೆ. ಕನ್ನಡದಲ್ಲಿ ಮಾತಾಡ್ತಿದ್ದೀನಿ, ಹಾಗೆ ಕೇಳಿಸ್ಕೊಂಡೆ. ಅದು ಬಿಟ್ಟು ಇದೇ ಫಸ್ಟ್ ಕನ್ನಡಿಗ ಫ್ಯಾಮಿಲಿ ನಾನು ಎನ್ಕೌಂಟರ್ ಮಾಡ್ತಿರೋದು. ಟ್ರೈನ್ ಇನ್ನೇನು ಬರುತ್ತೆ, ಎಲ್ಲರೂ ಬಂದುಬಿಟ್ಟಿದ್ದಾರೆ ಆಲ್ರೆಡಿ ಹೊರಡೋಕ್ಕೆ. ವಿ ಆರ್ ಗೋಣ ಲೀವ್ ನಾವು. ಇಟ್ಸ್ ಫುಲ್ ಸ್ಟೇಷನ್. ಜಯಂತ್ ಅವರ ಔಟ್ಫಿಟ್ ತೋರಿಸೋಣ ಕೊಡಿ. ಪರವಾಗಿಲ್ಲ, ಜಯಂತ್ ಇಸ್ ಲುಕಿಂಗ್ ಲೈಕ್ ಒಂದು ಕಳ್ಳ ಟುಡೇ. ವೇಟ್ ಸಿ ನೌ ಹಿಲ್ ವಾಕ್ ಆ್ಯಂಡ್ ಗೋ ಆಫ್. ಈಸ್ ಲುಕಿಂಗ್ ಲೈಕ್ ಒಂದು ಕಳ್ಳ ಟುಡೇ. ಇದು ಅವರ ಔಟ್ಫಿಟ್ಟು. ಇದು ಜಯಂತದು ಆಲ್ಮೋಸ್ಟ್ ಮಿಂತ್ರಲ್ಲೇ ತೊಗೊಂಡಿರೋದು. ಜಯಂತದು ಬಟ್ಟೆ ಯಾರಿಗಾರು ಇಂಟ್ರೆಸ್ಟ್ ಇದೆ, ಗಂಡು ಮಕ್ಕಳು ನೋಡ್ತಿದ್ರೆ ಅವ್ರದ್ದು ಟ್ಯಾಗ್ ಮಾಡ್ತೀನಿ. ಸೊ ಇಫ್ ಯು ಗೈಸ್ ವಾಂಟ್ ಅ ಶಾಪ್ ಫಾರ್ ಯೋರ್ ಅಪ್ಪ, ಅಣ್ಣ, ತಮ್ಮ, ಬಾಯ್ ಫ್ರೆಂಡ್ಸ್, ಹಸ್ಬೆಂಡ್ಸ್ ಆರ್ ಯೋರ್ ಫ್ರೆಂಡ್ಸ್ ಆರ್ ದ ಬಾಯ್ಸ್ ದೆಮ್ಸೆಲ್ವ್ಸ್ ಕ್ಯಾನ್ ಶಾಪ್. ಏನಂತೀಯ? ಆಲ್ ಔಟ್ಫಿಟ್ ಕ್ರೆಡಿಟ್ಸ್ ಗೋಸ್ ಟು ಮೀ. ಒಂದೇನು ಅರ್ಥ ಮಾಡ್ಕೊಂಡು ಬಟ್ಟೆಗಳು ಯಾರು ಬೇಕಾದ್ರೂ ಆರ್ಡರ್ ಮಾಡಿ, ಅದು ಮನುಷ್ಯ ಮೇಲೆ ಚೆನ್ನಾಗಿ ಕಾಣಿಸ್ಬೇಕು, ಅದಕ್ಕೆ ನಾವು ಚೆನ್ನಾಗಿರ್ಬೇಕು. ಲೆಟ್ಸ್ ಗೋ ಗೈಸ್. ನೋಡು, ಹೊಟ್ಟೆ ಉರಿ ಅಂತ ಏನಂತಾರೆ, ಸ್ಟಮಕ್ ಬರ್ನಿಂಗ್. ಅವ್ನು 4 ಜನ ಯಾರೋ ಕಮೆಂಟ್ ಮಾಡಿದ್ಕೆ ಯೂಟ್ಯೂಬಲ್ಲಿ ಇಷ್ಟು ಬಿಲ್ಡಪ್ ಕೊಡ್ಕೊಂಡು ಓಡಾಡ್ತೀಯ ಅವನಿಗೋನೆ. ಹೀರೋ ಇಲ್ಲೊಂದು ಚಂದವಾಗಿರೋ ರೆಸ್ಟೋರೆಂಟ್ ಇದೆ, ಬಟ್ ನಾವು ಇಲ್ಲಿ ಬರಲಿಲ್ಲ. ನಾನು ಅದೇ ಹೇಳ್ತಿದ್ದೆ ಜನಕ್ಕೆ, ಅಲ್ಲೆಲ್ಲೋ 200 ರೂಪಾಯಿ ಕೊಟ್ಟು ಬರ್ಗರ್ ತಿನ್ನೋಬಿಟ್ಟು. ಪ್ಲೀಸ್ ನೀ ಹೇಳಿಲ್ಲ, ನೀ ಏನೂ ಹೇಳಿಲ್ಲ ಆ ಥರ. ಸುಮ್ಮನೆ ಹೇಳಿಲ್ದಿರೋದೆಲ್ಲ ಹೇಳಿದ್ದೀನಿ ಅಂದ್ಬಿಡೋದು, ಹೇಳಿರೋದನ್ನ ಹೇಳಿಲ್ಲ ಅಂದ್ಬಿಡೋದು. ಇಂಟರ್ಲಾಕನಲ್ಲಿ ಟ್ರೈನ್ ಎಳ್ಕೊಂಡು ನಾವಿವಾಗ ಬಸ್ಸಲ್ಲಿ ಬಂದು ಕೂತಿದ್ದೀವಿ. ಯಾಕೆಂದರೆ ಟ್ರೈನ್ದು ಅದೇನೋ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ ಅಂತ ಟ್ರೈನ್ ಸ್ಟಾಪ್ ಮಾಡಿದ್ದಾರೆ ನಮ್ಮ ಇನ್ನೊಂದು ಊರಿಗೆ. ಹಾಗಾಗಿ ಇವಾಗ ನಾವು ಇದೊಂದು ದೊಡ್ಡ ಲಾಂಗ್ ಜರ್ನಿ. ಇಲ್ಲಿಂದ ಬಸ್ ತೊಗೊಂಡು ಮತ್ತೆ ಅಲ್ಲಿಂದ ಟ್ರೈನ್ ತೊಗೋಬೇಕು. ನಮ್ಮ ವೋಲ್ವೋ ಬಸ್ ಥರನೇ ಇಲ್ವಾ? ವೆರಿ ಸಿಂಪಲ್. ಮೇಲ್ಗಡೆ ಮೌಂಟೇನು, ಅಲ್ಲಿ ನದಿ, ಕಲರ್ ನೋಡಿ, ಕಲರು ಲೈಟ್ ಬ್ಲೂ, ತುಂಬ ಚೆನ್ನಾಗಿದೆ. ತುಂಬ ಪ್ಲೆಸೆಂಟ್ ಆಗಿರೋ ಜರ್ನಿ. ಸೊ ಬಂದು ಕೂತಿದ್ದೀವಿ ಇನ್ ಅವರ್ ಟ್ರೈನ್. ಆ್ಯಂಡ್ ಇಲ್ಲಿ ಜಯಂತ್ ಅವರು ತೋರಿಸಿಪ್ಪ, ಅದೇನು ತಿಂತಾಯಿದ್ದೀರಾ? ಬೆಣ್ಣೆ ಮುರುಕು, ಪ್ಲೇನ್ ಮುರುಕು. ನಾನು ಆ್ಯಕ್ಚುಲಿ ಬೆಣ್ಣೆ ಮುರುಕು ತೊಗೊಂಡಿಲ್ಲ ಬಿಕಾಸ್ ಜಯಂತ್ ತೋರ್ತೀರ. ನನ್ನಂಥ ಹೆಂಡತಿ ಪಡೆಯೋಕ್ಕೆ ಅದು ಎಷ್ಟು ಜನ್ಮದ ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ. ಎವ್ರಿ ಟೈಮ್ ಸೊ ಕನ್ಸಿಡ್ರೇಟ್ ಆಫ್ ಯು. ನಿಜ, ನೀನು ಅಷ್ಟೇ. ನಾನೇ, ನೀನೇನಿಲ್ಲ. ಇಬ್ಬರು ತುಂಬ ಪುಣ್ಯ ಮಾಡಿದ್ರು. ಎಂಥದೂ ಇಲ್ಲ. ಟ್ರೈನ್ ಸದ್ಯಕ್ಕೆ ಖಾಲಿ ಇದೆ. ಬೇಗನೆ ಬಂದುಬಿಟ್ಟಿದೆ, ಅರ್ಧ ಗಂಟೆ ಮುಂಚೆ. ಇನ್ನು 12:41ಗೆ ಹೊರಡೋದು ಟ್ರೈನು. ಸೊ ನಾವು ಬಂದು ಕೂತ್ಕೊಂಡಿದ್ದೀವಿ. ತಿಂಡಿ ಸರಿ ಹೋಗಲ್ವಲ್ಲ, ಹಸುವಾಗ್ತಾ ಇದೆ. ಸೊ ನಾವು ಇವಾಗ ತಿನ್ನಬೇಕು ತೊಗೊಬಂದಿರೋದನ್ನೆಲ್ಲ. ಗೋಬಲ್ಸ್ ಅದೂ ನಾನೇ ತಂದಿದ್ದು, ಎಲ್ಲ ನಾನೇ ತಂದಿದ್ದು. ಏನೇನು ಜಯಂತಿ ಫೇವ್ರೇಟ್ ಅದನ್ನ ಮಾತ್ರ ತಂದಿದ್ದೀನಿ ನಾನು ಬಂದಿದ್ದೀನಿ ಅಷ್ಟೇ. ಜಯಂತ್ ಕಾಂಟ್ರಿಬ್ಯೂಷನ್ ಈ ಟ್ರಿಪ್ಪಲ್ಲಿ ಏನು ಅಂದರೆ ಬಂದಿದ್ದಾರೆ. ಆಮೇಲೆ 20-25 kg 2 ಲಗೇಜ್ನ ಎಲ್ಲ ಕಡೆ ಇಟ್ಕೊಂಡು 50 kg ಇದೊಂದು ಬ್ಯಾಗ್. ಆಮೇಲೆ ಮಾತು ಮುಂಚೆ ಪುಟ್ಟ ಈ ಕಡೆ ಬಾ, ಪುಟ್ಟ ಆ ಕಡೆ ಬಾ, ಹುಷಾರು ಪ್ರೊಟೆಕ್ಟ್ ಮಾಡೋದು. ನನ್ನ ಪಾಡಿಗೆ ನಾನು ಬರ್ತಾಯಿ, ನೀನೇ ನಾನು ಪ್ರೊಟೆಕ್ಟ್ ಮಾಡಿಲ್ಲ. ಎಂಥ ಫನ್ನಿ ಮರ್ರೆ. ನಾನು ಕಂಪ್ಲೀಟ್ ಈ ಟ್ರಿಪ್ಗೆ ಏನೇನು ಬೇಕು ಎಲ್ಲ ಯೂಟ್ಯೂಬಲ್ಲಿ ನೋಡಿ ಚೂಸ್ ಮಾಡಿ ಪ್ಲೇಸಸ್ನ ಬಂದೀನಿ. ಹಿ ಜಸ್ಟ್ ಕೇಮ್ ಬ್ಲೈಂಡ್ಲಿ ನನ್ನ ನಂಬ್ಕೊಂಡು ಟ್ರಿಪ್ಗೆ. ನನ್ನ ಹೆಂಡತಿ ಎಲ್ಲ ಪ್ಲ್ಯಾನ್ ಮಾಡಿರ್ತಾಳೆ, ಸುಮ್ಮನೆ ಫ್ಲೈಟಲ್ಲಿ ಕೂತ್ಕೊಂಡು ಹೋಗೋಣ ಅಷ್ಟೇ. ಜಯಂತಿದು ಜಾಬ್. ಶಾಪಿಂಗ್ ನಾನು ಮಾಡಿದೆ, ಪ್ಯಾಕಿಂಗ್ ನೀವೇ ನೋಡಿದ್ದೀರಾ. ಎಲ್ಲ ತಿಂಡಿಯಿಂದ ಹಿಡಿದು ಏನೇನು ತರಬೇಕು ಎಲ್ಲ ಎಸೆನ್ಷಿಯಲ್ ಐಟಮ್ ತಂದೀನಿ. ನಾನು ಹೇಳಿದ್ದು ಒಂದೇ ಒಂದು ಐಟಮ್ ಜಯಂತಿಗೆ ತರೋಕ್ಕೆ, ಕಿವಿಗೆ ಇಟ್ಕೊಳಕ್ಕೆ ಹತ್ತಿ. ತಂದೆ ಜಯಂತ್? ನೋ ವೇ. ಇಂಪಾರ್ಟೆಂಟ್ ಎಲ್ಲ ತಂದೆ. ಏನು ನಾನೇನು ಬ್ಲೂಟೂತ್ ಸ್ಪೀಕರ್ಸ್ ತಂದೆ. ಅದು ನಾನು ಹೇಳಿದ್ದು, ಅದು ಯೂಸೇ ಮಾಡ್ತಿಲ್ಲ ಇವಾಗ. ನೀನು ಹೇಳ್ದೇನೆ ನಾನು ಹಾಕೋಬಿಟ್ಟು. ನಾನು ಹೇಳ್ದೆ ಏನಿಲ್ಲ, ನಾನು ಹೇಳಿದ್ದೆ ನಿನಗೆ ಹಾಕಿ ತೊಗೊಂಬ ಅಂತ, ಅದನ್ನು ಚಾರ್ಜ್ ಮಾಡಿಕೊಂಡು. ಬಟ್
ವಿಲ್ ಎಂಜಾಯ್ ಅನದರ್ ಟ್ರೈನ್ ರೈಡ್. ಇಲ್ಲಿನ ವಾಶ್ರೂಮ್ ನೋಡಿ ಹೆಂಗಿದೆ ಅಂತ. ಇದು ನಂಗೆ ಹುಡುಗರು ಟಾಯ್ಲೆಟ ಹುಡುಗಿರು ಕಾಮನ್ ಟಾಯ್ಲೆಟ. ಇದು ವಾಶ್ರೂಮ್ ಇಲ್ಲಿ ನೀಟ್, ವೆರಿ ಕ್ಲೀನ್. ಆ್ಯಂಡ್ ಟು ಬಿ ಹಾನೆಸ್ಟ್ ಐ ಹ್ಯಾವ್ ಫಾಲನ್ ಇನ್ ನೆಕ್ಸ್ಟ್ ಲೆವೆಲ್ ಲವ್ ವಿತ್ ದಿಸ್ ಪ್ಲೇಸ್. ತುಂಬ ಚೆನ್ನಾಗಿ ಇದೆ, ನಂಗೆ ತುಂಬ ಇಷ್ಟ ಆಗ್ಬಿಡ್ತು ಸ್ವಿಟ್ಜರ್ಲೆಂಡು. ಸೊ ಐ ಹ್ಯಾವ್ ಲೈಕ್ ಐ ಆಮ್ ಹೆಡ್ ಓವರ್ ಹೀಲ್ಸ್ ಅಂತ ಹೇಳ್ಬೋದು. ನಿಂಗೆ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ಎಷ್ಟೊಂದು ಜನ ಹೇಳ್ತಾರಲ್ಲ ಲೈಕ್ ಇಲ್ಲಿಗೆ ಬಂದು ವಾಪಸ್ ಹೋಗಿ ಮನ್ಸು ಬರಲ್ಲ ಅಂತ. ಇವಾಗ ಅರ್ಥ ಆಯಿತು, ಯಾಕಂದರೆ ಎವ್ರಿ ಒನ್ ಈಸ್ ಸೋ ಆರ್ಗನೈಸ್ಡ್. ಟ್ರಾಫಿಕ್ ಅಂತೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಂದರೆ ಬೇರೆ ಕಾರ್ಗಳು ಸ್ಟಾಪ್ ಮಾಡ್ತಾರೆ, ಬಿಕಾಸ್ ಎವ್ರಿಥಿಂಗ್ ಇಸ್ ಅಂಡರ್ ಟೈಮ್. 12:40 and 12:40 ಬಸ್ ಇದ್ದೇ ಇರುತ್ತೆ. ಸೊ ಈ ಥರ ಆರ್ಗನೈಸ್ ಇರಬೇಕಾದ್ರೆ ಆಮೇಲೆ ಎವ್ರಿ ಒನ್ ಫಾಲೋಸ್ ರೂಲ್ಸ್ ಎಲ್ಲ ನೀಟಾಗಿ ಇಟ್ಕೋತಾರೆ. ಯಾರೂ ಕಸಂಗೆ ಹಾಕಲ್ಲ. ಬೈ ಮಿಸ್ಟೇಕ್ ನಂಗೆ ಇವಾಗ ಊಟ ಬಿದ್ದರೆ ನಾನು ಎತ್ಕೊಂಡು ಡಿಶ್ ಹಾಕೋದು, ಬಿಕಾಸ್ ಆಲ್ರೆಡಿ ಎಷ್ಟು ನೀಟಾಗಿದೆ. ಸೊ ಈ ಥರ ಇರಬೇಕಾದ್ರೆ ಇವ್ರು ಮೋನ್ ಫೀಲ್ ಆಗಿ ಓಕೆ ಎಷ್ಟು ಚೆನ್ನಾಗಿದೆ, ಎಷ್ಟು ಆರ್ಗನೈಸ್ ಆಗಿದೆ. ಸೊ ಈ ಥರ ಇದ್ದಾಗ ಇಲ್ಲೇ ಇರಬೇಕು ಅಂತ ಅನ್ಸುತ್ತೆ. ತುಂಬ ಚೆನ್ನಾಗಿ ಬಿಸಿಲು ಬರ್ತಿದೆ. 2 ದಿನ ಆದಮೇಲೆ ಬಿಸಿಲು ನೋಡ್ತಾ ಇದ್ದೀವಿ ನಾವು. ಓ ಮೈ ಗಾಡ್, ಬಿಸಿಲು ಇಸ್ ಲಿಟಲ್ ಕಮ್ಮಿಂಗ್. ಕಮಾನ್ ಬಿಸಿಲು. ಕರೆಕ್ಟ್ 12:41 ಹೊರಡ್ತು ನೋಡಿ ಟ್ರೈನ್. ಈ ಕಡೆ ಬರ್ತೀಯಾ? ಜಯಂತಿಗೆ ಸ್ವಲ್ಪ ಅನ್ಈಸಿನೆಸ್ ಆಗುತ್ತೆ ಟ್ರೈನಲ್ಲಿ ಕೂತ್ಕೊಂಡ್ರೆ, ಗೊಂಡೋಲ ರೈಡಲ್ಲಿ ಕೂತ್ಕೊಂಡ್ರೆ, ಟ್ರೈನಲ್ಲಿ ಕೂತ್ಕೊಂಡ್ರೆ, ಬಸ್ಸಲ್ಲಿ ಕೂತ್ಕೊಂಡ್ರೆ, ನಡ್ಕೊಂಡು ಹೋದರೆ ಬೇಸಿಕ್ಲಿ ಎವ್ರಿಥಿಂಗ್ ಮೇಕ್ಸ್ ಹಿಮ್ ಫೀಲ್ ಅನ್ಈಸಿ ಅಲ್ವಾ? ಮೇಘ್ನಾನು ಕೂಡ ಎಂತ ನಾನು ಕಾರಲ್ಲಿ ಹೋಗ್ತಾ ಇದ್ದಾರೆ. ಓ ಅಲ್ಲಿ ನೋಡಿ, ವಾವ್ ವಾವ್, ಇದು ಬ್ಯೂಟಿ. ಪ್ರೀತ್ಸೋ ತಪ್ಪ ಫಿಲ್ಮ್ ಸಾಂಗ್ ಒಂದು ಶೂಟ್ ಆಗಿತ್ತಲ್ಲ, ಅದ್ರ ಬ್ಯಾಕ್ ಡ್ರಾಪ್ ಹಿಂಗೆ ಇತ್ತು. ನಂಗೆ ಯಾಕೋ ಅದು ನೋಡಿದಾಗಿಂದ ಇದೇ ನೆನಪಾಗ್ತಾ ಇದೆ. ಹೇಳಿ ಯಾಕೆ ಹಿಂಗೆ ಕಸ ಮಚ ಮಾಡ್ತಿದ್ದೆ ವೀಡಿಯೋ ಮಾಡಬೇಕಾದ್ರೆ. ಇಲ್ಲಿ ನೋಡಿ, ಇಲ್ಲಿ ತೆಗಿ ಬ್ಯಾಗ್. ಇಲ್ಲಿ ನೋಡಿ, ಇದು ತಿನ್ನೋ ಐಟಮ್ಸು, ಅದು ವಾಟರ್ ಬಾಟ್ಲು, ಅದು ನಂದು ಟ್ರೈಪಾಡ್ ಸ್ಟ್ಯಾಂಡು, ನನ್ನ ನೇಲ್ಸ್ ನೋಡಿ ಇದಕ್ಕೆ ಆಟಮ್ ಲೀವ್ಸ್ ಮಾಡಿಸ್ಕೊಂಬಂದಿದ್ದೀನಿ. ಇಲ್ಲಿ ಎಲ್ಲರೂ ಕೈಯಲ್ಲೂ DJI ಕ್ಯಾಮ್ರಾ, ಅಂದರೆ ಎಲ್ಲ ಸೌತ್ ಕೊರಿಯನ್ಸ್ ಕೈಯಲ್ಲಿ, ನಾಟ್ ದ ಲೋಕಲ್ಸ್. ಐ ಮೀನ್ DJI ಕ್ಯಾಮ್ರಾ ಇಲ್ಲೇ ಯಾರೂ ಬಂದೇ ಇಲ್ಲ ಅನ್ಸ್ಬಿಡುತ್ತೆ. ಎಲ್ಲರೂ DJI ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಾ ಇರೋದೆ, ರೆಕಾರ್ಡ್ ಮಾಡ್ತಾ ಇರೋದೆ. ಏನು ಬ್ಲಾಗಿಂಗ್ ಮಾಡ್ತಿರೋ ಸುಮ್ಮನೆ ಅವ್ರು ಖುಷಿಗೆ ಶೂಟ್ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಎವ್ರಿ ಒನ್ ವಿತ್ ಕ್ಯಾಮ್ರಾ, ಎವ್ರಿ ಒನ್. ಏನಪ್ಪ ಹ್ಯಾಂಡ್ಸಮ್ ಹಂಕ್. ಕಾಗೆ ಕೂರಿಸ್ತಾ ಏನು ಕಾವ್ಯ? ಕಾಗೆ ಕೂರಿಸ್ತಾ ಗೈಸ್, ಕಾವ್ಯ ಬಿಗ್ ಬಾಸಲ್ಲಿ ಇದ್ದಾಳೆ ಗೊತ್ತಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಹುಡುಗಿಗೆ. ಅದೊಂದು ಗ್ಯಾಪಲ್ಲಿ ಹೇಳ್ಬಿಟ್ಟೆ. ಅವನು ಕಾವ್ಯ ಅಂತ ನೆನಪಿಸ್ಬಿದ್ನಲ್ಲ, ಅದಕ್ಕೆ. ನನಗೆ ಬಿಸಿಲು ಸಿಕ್ತಲ್ಲ, ಅದೊಂದೇ ಖುಷಿ, ಇನ್ನೇನಿಲ್ಲ. ಇಲ್ಲಿ ನೋಡಿ ವ್ಯೂ ಇನ್ನೊಂದು ನಿಮಗೋಸ್ಕರ. ಅಲ್ಲಿ ಒಂದು ಲೇಕ್ ಇತ್ತು, ನಿಮಗೆ ತೋರಿಸ್ಬೇಕಿತ್ತು. ಅಲ್ಲಿ ವಾಟರ್ ಫಾಲ್ ಕಾಣಿಸ್ತಿದೆ ನಿಮಗೆ. ಅಲ್ಲಿ ನೋಡಿ ವಾಟರ್ ಫಾಲ್ ಚೆಂದ ಇದೆ ಎಲ್ಲ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಸೋ ಪ್ರಿಟಿ. ನೋಡೋಕ್ಕೆ 2 ಕಣ್ಣು ಸಾಲದು, ಒಂಥರಲ್ಲ ಸೇಮ್ ಪೇಂಟಿಂಗ್ ಇದ್ದಂಗಿದೆ. ಅಲ್ಲೇ ರೋಡು, ಇದು ರೈಲ್ವೆ ಟ್ರ್ಯಾಕ್. ಫಿಶಿಂಗ್ ಮಾಡ್ತಾರೆ ಫಿಶಿಂಗ್. ವೆದರ್ ಚೆನ್ನಾಗಿ, ಬಿಸಿಲು ಬಂದ್ಬಿಡ್ತಾ, ಎಲ್ಲರೂ ಹೊರಗೆ ಬಂದ್ಬಿಟ್ರೆ ಅನ್ಸುತ್ತೆ ಗ್ಯಾಪಲ್ಲಿ. ಸೇಮ್ ಪೇಂಟಿಂಗ್ ಥರ ಇದೆ ನೋಡಿ ಹೆಂಗಿದೆ, ಸೇಮ್ ಡಿಟೋ ಪೇಂಟಿಂಗ್. ಸೊ ಐ ಹ್ಯಾಡ್ ಅ ಕ್ವಿಕ್ ಔಟ್ಫಿಟ್ ಚೇಂಜ್. ನಾನು ಔಟ್ಫಿಟ್ನ ಚೇಂಜ್ ಮಾಡಿಬಿಟ್ಟೆ, ಯಾಕೆಂದರೆ ನನಗೆ ಆ ಔಟ್ಫಿಟ್ ಇಲ್ಲಿನ ವೈಬ್ಗೆ ಮ್ಯಾಚ್ ಆಗ್ತಿರ್ಲಿಲ್ಲ ಅನಿಸ್ತು. ಸೊ ಆಮೇಲೆ ತೋರಿಸ್ತೀನಿ ಕಂಪ್ಲೀಟ್ ಔಟ್ಫಿಟ್. ನಾನು ಸದ್ಯಕ್ಕೆ ಇವಾಗ ಕ್ರೂಸ್ ಬಂದಿದೆ. ಐ ಆಮ್ ಗೋಯಿಂಗ್ ಟು ಗೆಟ್ ಇನ್ ಸೈಡ್. ಹೀ ಈಸ್ ಇನ್ ದ ಸೇಮ್ ಔಟ್ಫಿಟ್, ಬಟ್ ಐ ಹ್ಯಾಡ್ ಟು ಚೇಂಜ್. ಓಕೆ, ಸೊ ಇಲ್ಲಿ ತುಂಬ ಜನ ವೇಟ್ ಮಾಡ್ತಿದ್ದೀವಿ. ಸೊ ನಮಗೂ ಕ್ಲೂಲೆಸ್ಸು. ಹೇಳಿದ ಪ್ರಕಾರ ಇಲ್ಲಿ ಬರುತ್ತೆ ಅಂತಂದರು. ಸೊ ವಿ ಆರ್ ಜಸ್ಟ್ ವೇಟಿಂಗ್ ಹಿಯರ್. ಬಂದರೆ ಇಲ್ಲಿ ಬಂದು ಹತ್ಕೊಂಡು ಹೋಗಬೇಕು. ಬಟ್ ಅದೆಲ್ಲ ಒಂದೂರಿಂದ ಇನ್ನೊಂದು ಊರಿಗೆ ಹೋಗುವಂತಹ ಶಿಪ್ಸು, ಬೋಟ್ಸು, ಕ್ರೂಸಸ್ಸು, ಎವ್ರಿಥಿಂಗ್ ಎಲ್ಸ್. ಸೊ ಇವಾಗ ನಮ್ಮದು ಬರಬೇಕು, ಕಾಯ್ತಾ ಇದ್ದೀವಿ. ಓಕೆ, ಸೊ ನಾವು ಕ್ರೂಸ್ ಒಳಗೆ ಬಂದಾಯಿತು. ಇಲ್ಲಿ ಜಯಂತರು ತುಂಬ ಗಾಡಿ ಇದೆ. ತುಂಬ ಗಾಡಿ ಇದೆ. ಅಲ್ಲಿ ನೋಡಿ, ಅಲ್ಲೊಂದು ಪಕ್ಕದಲ್ಲಿ ಒಂದು ಹೋಗ್ತಾ ಇದೆ. ಅದು ಈ ಕಡೆ ಬಿಸಿಲಿದೆ, ಆ ಕಡೆ ಮೋಡ ಆಗಿದೆ. ಹಿಂಗೆ ಖುಷಿ ಇರೋದೇ ಬಿಸಿಲಿರೋದು. ಐ ಆಮ್ ವೆರಿ ಹ್ಯಾಪಿ ದಟ್ ಬಿಸಿಲು ಬಂತು. It's amazing. The sun is rising. It's so beautiful. Wow. Our next stop, Kensington. ಚೆನ್ನಾಗಿದೆ ನೋಡಿ. You change to Birkenstock Resort. Our outing just remains secret. ಒಂದು ಎಂಟಿಗೆ ಬಂದ್ಬಿಟ್ಟು ಇವಾಗ ವಾಪಸ್ ಹೋಗ್ತಾ ಇದ್ವಿ. ಕ್ರೂಸ್ ಮಾತ್ರ ಸಕ್ಕತ್ತಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ವ್ಯೂ ಮಾತ್ರ ಅಲ್ಟಿಮೇಟ್, ಮೆಸ್ಮರೈಸಿಂಗ್ ಆಗಿತ್ತು. ಐ ಲವ್ಡ್ ಇಟ್. ಡಿಡ್ ಯು ಲೈಕ್ ಇಟ್? Yes, it is. It is very nice. No much. ಚಳಿ ಇವಾಗ ಶುರುವಾಗಿದೆ ಸಿಕ್ಕಾಪಟ್ಟೆ. ನನ್ನ ಪ್ರಕಾರ ಒಂದು 5-6 ಹೋಗಿದೆ. 6 ಈಸಿಲಿ 6 ಡಿಗ್ರೀಸು ಇಲ್ಲಿ. ಎಲ್ಲರೂ ಕವರ್ಡ್ ಇಲ್ಲ ಅಂದರೆ ಬರೋದೇ ಇಲ್ಲ.
ಎಲ್ಲರದ್ದು ಒಂದು ಜಾಕೆಟ್ ಇದ್ದೇ ಇದೆ. ಈ ಊರು ನಂಗೆ ಸಖತ್ ಇಷ್ಟ ಆಯಿತು. ಇದೇ ಒಂಥರ ವೈಬು, ಅದೇ ಒಂಥರ ವೈಬು. ಅಲ್ಲಿ ನೋಡಿ, ಅಲ್ಲಿ ನಾನು ಹೇಳಿದ್ನಲ್ಲ ನೋಡಿ, ಇವರೇ ಜಾಸ್ತಿ ಇದ್ದಾರೆ. ಬಸ್ ನೋಡಿ, ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಬೆಂಗಳೂರು ಬಸ್ ಏನು ಕಮ್ಮಿ ಇಲ್ಲ ಹಬ್ಬ, ತುಂಬ ಚೆನ್ನಾಗಿದೆ. ಹಾಂ, ನಮ್ಮ BMTC ಥರನೇ ಇದೆ ಅದು. ಇಲ್ಲೇನು ಸ್ವಲ್ಪ ಎಲ್ಲ ಆನ್ ಟೈಮ್ ಇದೆ. ಕಾರ್ಸ್ ಅಂತೂ ಅಲ್ಟಿ, ಇಲ್ಲಿರೋ ಕಾರ್ಸ್ಗಳು ನೋಡಕ್ಕೆ ಕಣ್ಸಲ್ಲ. ಇಲ್ಲಿ ನೋಡಿ, ಇಲ್ಲಿ ಟ್ರಾಫಿಕ್ ಲೈಟ್ಸ್ ಇದೆ. ಇಲ್ಲಿ ಒಂದೇ ಸತಿ ಹಿಂಗೆ ಕ್ರಾಸ್ ಮಾಡಿಬಿಡೋದು. ಆ್ಯಂಡ್ ಎಲ್ಲರೂ ಫಾಲೋ ಮಾಡ್ತಾರೆ. ಸಾರಿ, ಫೋಟೋ ತಗೋತಾ ಇದ್ರು ಯಾರೋ. ನಾವೊಂದು ಎಲ್ಲದಕ್ಕೂ ಸಾರಿ ಥ್ಯಾಂಕ್ ಯು. ಸಾರಿ ಥ್ಯಾಂಕ್ ಯು ಹಿಂಗೆ ಬಂದರು ಸಾರಿ, ಹಂಗೆ ಹೋದ್ರು ಸಾರಿ, ಥ್ಯಾಂಕ್ ಯು ಸಾರಿ. ಓ, ರೋಲೆಕ್ಸ್ ಅಂಗಡಿ ನೋಡು ಅಲ್ಲಿ ರೋಲೆಕ್ಸ್. ಓ, ಆ ಕ್ರೂಸ್ ನಾವು ಹೋಗಿದ್ದು ಇಲ್ಲಿರೋ ರೆಸಿಡೆನ್ಸ್ಗೆ ಫ್ರೀ ಅಂತೆ. ಈ ಊರಿಂದ ಇನ್ನೊಂದು ಊರಿಗೆ ಹೋಗ್ಬೋದು ಕ್ರೂಸಲ್ಲಿ. ಐ ಥಿಂಕ್ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ನು ಇಲ್ಲಿರೋರಿಗೆ ಫ್ರೀ ಅನ್ಸುತ್ತೆ, ಯಾಕಂದರೆ ಅವ್ರಿಗೆ ಟಿಕೆಟೇ ಚೆಕ್ ಮಾಡ್ತಿಲ್ಲ ಬಸ್ಸಲ್ಲಿ, ಟ್ರೈನಲ್ಲಿ. ಆ್ಯಂಡ್ ಸ್ವಿಸ್ ಪಾಸ್ ತೊಗೊಂಡಿದ್ದೀವಿ ನಾವು, ಸೊ ನಮಗೆ ಹೆಂಗಿದ್ರು ಫ್ರೀ ಬರುತ್ತೆ ಟ್ರಾನ್ಸ್ಪೋರ್ಟೇಷನು. ಬಟ್ ಐ ಫೀಲ್ ಲೈಕ್ ಬಿಕಾಸ್ ಆಫ್ ದಿ ಸ್ವಿಸ್ ಪಾಸ್ ವಿ ಪೇಡ್. Because all the tourists are paying for Swiss pass, that ultimately becomes free for the residents ತರ. ಇನ್ಫ್ರಾಸ್ಟ್ರಕ್ಚರ್ ಏನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಅವ್ರು ಕಟ್ಟೋ ಟ್ಯಾಕ್ಸಲ್ಲೇ ಎಲ್ಲ ಬಂದ್ಬಿಡುತ್ತೆ ಅನ್ಸುತ್ತೆ. ಟೂರಿಸ್ಟು ಇಲ್ಲಿ ಟೂರಿಸ್ಟ್ ಟ್ಯಾಕ್ಸ್ ಕಟ್ಟಬೇಕು, ಪ್ರತಿ ಹೋಟೆಲಲ್ಲಿ ಉಳ್ಕೊಂಡಾಗಲೂ ಕಟ್ಟಬೇಕು. 2,500-3,000 ಸಾವಿರ ಕಂಪಲ್ಸರಿ. ಸೊ ಎವ್ರಿಥಿಂಗ್ ಹ್ಯಾಸ್ ಅ ಟೂರಿಸ್ಟ್ ಟ್ಯಾಕ್ಸ್. ಸೊ ನಾವು ಒಂದು ಮಾನ್ಯುಮೆಂಟ್ ಸ್ಟ್ರಕ್ಚರ್ನ ನೋಡೋಕೆ ಬಂದಿದ್ದೀವಿ. ಒಂದು ಬಂಡೆಯಲ್ಲಿ ಲಯನ್ನ ಕಾವ್ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ನೀರು ಅದೆಲ್ಲ ಇದೆ, ಅದರಲ್ಲಿ ಹಿಂಗೆ ಕಾರ್ವ್ ಮಾಡಿದ್ದಾರೆ. ಸೊ ಇಟ್ಸ್ ಅ ಡೆಡ್ ಲಯನ್, ನೋಡೋಂಗೆ ಬೆನ್ನು ಚುಚ್ಚಿರೋದು. ಸೊ ಶೀಲ್ಡ್ ಮೇಲೆ ಮಲ್ಕೊಂಡು ಸಾಯ್ತಾ ಇರೋದು ಆ್ಯಕ್ಚುಲಿ. ಇದೆಲ್ಲ ಅವ್ರ ಭಾಷೆಯಲ್ಲಿ ಬರ್ಕೊಂಡ್ಬಿಡ್ತಾರೆ, ನಮ್ಗೆ ಅರ್ಥ ಆಗಲ್ಲ ಏನಿಲ್ಲ. ದ ಟೈಟಲ್ ಇನ್ ದ ಮೆಸೇಜ್ ಇಸ್ ಇನ್ ಪ್ರೇಸ್ ಆಫ್ ದ ಲಾಯಲ್ಟಿ ಆ್ಯಂಡ್ ಬ್ರೇವರಿ ಆಫ್ ದ ಸ್ವಿಸ್ ಗಾರ್ಡ್ ಮರ್ಸಿನರಿ ಸೋಲ್ಜರ್ಸ್ ಇನ್ ದ ಸರ್ವಿಸ್ ಆಫ್ ದಿ ಫ್ರೆಂಚ್ ಕಿಂಗ್ಸ್ ಬಿಟ್ವೀನ್ ದಿ 15th. ಇವಾಗ ನಾವು ಮಾಡಲಿಲ್ವಾ ಇಂಡಿಪೆಂಡೆನ್ಸ್ಗೆ. ಇವಾಗ ಒಂದು ಚಾಪಲ್ ಬ್ರಿಡ್ಜ್ ಅಂತ ಇದೆ, ಸೊ ಅದೊಂದು ನೋಡಬೇಕು. ನೋಡಿಕೊಂಡು ಮುಂದೆ ಏನು ಮಾಡ್ತೀವಿ ಅಂತ ಹೇಳ್ತೀವಿ. ಜಯಂತ್ ಇದೀನಿ ಇಂಡಿಯಲ್ಲಿ ಈ ಸ್ಟೋರ್ ನೋಡಿದ್ರಂತೆ, ಸೊ ಇವಾಗ ಇನ್ನೊಂದ್ಸತಿ ನೋಡೋಕೆ ಹೋಗೋಣ ನಾವು. ಅದು ವಾಚ್ ಅಂಗಡಿ ಬಂದಿದೆ, ನೋಡೋಣ. ಬೈ 4 get 1 ಫ್ರೀನಾ ಜಯಂತ್? ಬೈ 4 get 1 ಫ್ರೀ ಅಂತ. ಆ್ಯಕ್ಚುಲಿ ಇವಾಗ ಬರೀ 6 ಗಂಟೆ. ಎಷ್ಟು ಕತ್ಲಾಗಿದೆ ನೋಡಿ, ಇಷ್ಟು ಕತ್ಲಾಗಿದೆ. ಸುಮ್ಮನೆ ಸಿಟಿ ಎಲ್ಲ ನೋಡ್ಕೊಂಡು ತಿರ್ಗಾಡ್ಕೊಂಡು ಬಂದ್ವಿ. ವಾಚ್ ಅಂಗಡಿಗಳು ಒಂದ್ಸತಿ ನೋಡಿದ್ವಿ. 4 ಲಕ್ಷ 10 ಲಕ್ಷ ಅಂದರು. ಓಕೆ ಚಿನ್ನೋ ಬೇಡ, ಮೂಮೆಂಟ್ ಐ ವಿಲ್ ಬಿ ರೈಟ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅವ್ರಿಗೆಲ್ಲ. ಇವತ್ತಿನ ನಮ್ಮ ಲಾಸ್ಟ್ ಪ್ಲೇಸ್ ನೋಡಲಿಕ್ಕೆ ಈಸ್ ದ ಚಾಪಲ್ ಬ್ರಿಡ್ಜ್. ಸೊ ಅದನ್ನು ನೋಡೋಕೆ ಬಂದಿದ್ದೀವಿ, ತೋರಿಸ್ತೀನಿ ರೀ. ಇದು ಚಾಪಲ್ ಬ್ರಿಡ್ಜ್. ಡೇ ಟೈಮಲ್ಲಿ ನೋಡಬೇಕಿತ್ತು, ಚೆನ್ನಾಗಿರೋದು. ಬಟ್ ಇಟ್ಸ್ ಓಕೆ, ಇವಾಗ ಲೈಟ್ಸ್ ಎಲ್ಲ ಹಾಕಿ ಇನ್ನೂ ಮುದ್ದಾಗಿ ಕಾಣ್ತಿದೆ. ಇಲ್ಲಿಂದ ಅಲ್ಲಿಗೆ ಹೋಗೋದು ಚಾಪಲ್ ಬ್ರಿಡ್ಜ್. ಐ ಥಿಂಕ್ ಅದು ಚಾಪಲ್ಗೆ ಲೀಡ್ ಮಾಡುತ್ತೆ ಅನಿಸುತ್ತೆ, ಅದಕ್ಕೆ ಚಾಪಲ್ ಬ್ರಿಡ್ಜ್ ಅಂತ ಹೆಸರಿಟ್ಟಿರಬೇಕು. ಸಂಡೇ, ಅದಕ್ಕೆ ಎವ್ರಿಥಿಂಗ್ ಇಸ್ ಕ್ಲೋಸ್ಡ್. ಯು ವಿಲ್ ನಾಟ್ ಫೈಂಡ್ ಎನಿ ಪ್ಲೇಸಸ್ ಓಪನ್. ಇವತ್ತು ಸಂಡೇ, ಎಲ್ರಿಗೂ ರಜಾ, ಮಸ್ತ್ ಮಜಾ. ಆ್ಯಂಡ್ ಈ ಊರಲ್ಲಿ ಅಷ್ಟೇ ನಮಗೆ ನೋಡೋಕ್ಕಿದ್ದಿದ್ದು ಸೈಟ್ ಸೀಯಿಂಗ್ ಪ್ಲೇಸಸ್ ಎಲ್ಲ. ಸೊ ಯಾ, ಲೆಟ್ಸ್ ಗೋ ಆ್ಯಂಡ್ ಡಿಸ್ಕವರ್ ಚಾಪಲ್ ಬ್ರಿಡ್ಜ್. ಇಲ್ಲಿ ಫ್ಲವರ್ಸ್ ಎಲ್ಲ ಬೆಳ್ಕೊಂಡಿದ್ದಾರೆ ಸೈಡಲ್ಲಿ. ಓಕೆ, ನಿಂಗೂ ಬೇಕಾದೆ ಅಂತ ಇಲ್ಲಿ ಮಧ್ಯದಲ್ಲಿ ಫೋಟೋ. ನಾವಿವತ್ತು ಬಿಸಿಲೆಲ್ಲ ಇತ್ತಲ್ಲ, ಒಂದು ಸ್ವಲ್ಪ ಮೈಲ್ಡ್ ಇತ್ತು ಚಳಿ. ಇಟ್ಸ್ ಓಕೆ, ಈ ಚಳಿ ನಾವು ತಡ್ಕೋಬೋದು, ಯಾಕೆಂದರೆ ನಾವು ಅಲ್ಲಿ ಟಾಪ್ ಆಫ್ ಯುರೋಪ್ ಚಳಿ ಎಲ್ಲ ತಡ್ಕೊಂಡಿದ್ದೀವಿ ಅಂದ್ಕೊಂಡು ಬಂದ್ವಿ. ಬಟ್ ನಾವು ಇಟ್ಸ್ ವೆರಿ ವೆರಿ ಚಳಿ. ಚಾಪಲ್ ಬ್ರಿಡ್ಜು, ಐ ಥಿಂಕ್ ಇಟ್ಸ್ ಬಿಕಾಸ್ ಇಟ್ ಲೀಡ್ಸ್ ಟು ದಟ್ ಚಾಪಲ್, ದಟ್ ಚರ್ಚ್. ರೈಲ್ವೆ ಸ್ಟೇಷನಿಂದ ನಾವು ನಮ್ಮ ರೂಮ್ಗೆ ಸಿಕ್ಕಾಪಟ್ಟೆ ವಾಕಿಂಗ್ ಮಾಡಬೇಕಾಯ್ತು, ತುಂಬ ದೂರ ಇತ್ತು. ಆ ಲಗೇಜ್ ಹಿಡ್ಕೊಂಡು ನಾವು ದರ್ರ ಅಂತ ಹೇಳ್ಕೊಂಡು ಬರ್ತಾಯಿದ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಮೇ ಬಿ ಅವ್ರ ಮೈಂಡ್ ವಾಯ್ಸ್, ಇಲ್ಲ ಲೋಕಲ್ಸ್ ಮೈಂಡ್ ವಾಯ್ಸ್, ವಾಟ್ ಈಸ್ ದಿಸ್ ನಾಯ್ಸ್, ವೈ ಕಾಂಟ್ ದೇ ಟೇಕ್ ಇನ್ ಊಬರ್, ವಾಟ್ಸ್ ರಾಂಗ್ ವಿತ್ ದೇಮ್ ಅಂತ ಅವ್ರ ಭಾಷೆ ಮಾತಾಡ್ತಿದ್ದಾರೆ. ನಾವು ಸಾರಿ ಅನ್ಕೊಂಡು ಹೋಗ್ತೀವಿ. ವಿ ಹ್ಯಾವ್ ಕಮ್ ಟು ದಿ ಎಂಡ್. ಮುಗೀತು. ಅಯ್ಯೋ ಆಗಲ್ಲಪ್ಪ, ನನಗೆ ಸುಸ್ತಾಗ್ತದೆ, ನಂಗೆ ಹಸುವಾಗ್ತಾ ಇದೆ. ಸಣ್ಣ ಆಗಬೇಕಂದ್ರೆ ಎಲ್ಲರೂ ಫಾರಿನ್ ಟ್ರಿಪ್ ಬನ್ನಿ, ಸಣ್ಣ ಆಗಿಬಿಡ್ತೀರಾ. ಯಾಕೆಂದರೆ ತಿಂಡಿಗೆ ಇಲ್ಲಿ ಏನಿರಲ್ಲ. ಮಿನಿಮಮ್ 10,000 ಸ್ಟೆಪ್ಸ್ ಅದೇ, ಎವ್ರಿ ಡೇ 10,000 ಸ್ಟೆಪ್ಸ್ ಆಗುತ್ತೆ. ಊಟಕ್ಕೆ ನಾವೇನೋ ಮ್ಯಾನೇಜ್ ಮಾಡ್ಕೋಬೇಕು. ಖಾಲಿ ಸಂಡೇ. ಸೊ ನಾಳೆ ಸಿಗೋಣ ಇನ್ ಮೈ ನೆಕ್ಸ್ಟ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು, ಟೇಕ್ ಕೇರ್, ಬಾಯ್.
ಸತ್ಯ ಭಾವೆ ಕೋಪವೇ